ವಿಜಯಪುರದಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಂತಹ ಒಂದು ವಿಶೇಷ ಪಾದಯಾತ್ರೆ. ಆ ಪಾದಯಾತ್ರೆಯ ಅಂಗವಾಗಿ ವಿಜಯಪುರ ಜಿಲ್ಲೆಯ ಮುನಿಬಾವಿ ಗ್ರಾಮದಲ್ಲಿರುವಂತಹ ಈ ಒಂದು ಜೋಡೆತ್ತಿನ ಕೃಷಿಕರೊಂದಿಗೆ ನಾವು ಇಲ್ಲಿ ಇದ್ದೀವಿ. ಹಾಗಾಗಿ ಈ ಒಂದು ಪಾದಯಾತ್ರೆಯ ಮೂಲ ಉದ್ದೇಶ, ಪ್ರತಿಯೊಂದು ಗ್ರಾಮದಲ್ಲಿ ಏನಿವತ್ತು ನಂದಿ ಕೃಷಿಕರು ಅಂತ ಹೇಳಿ ಅಥವಾ ಗೋ ಕೃಷಿಕರು, ಅವ್ರ ಸಂಖ್ಯೆ ಹೆಚ್ಚಿಗೆ ಆಗ್ಬೇಕು, ಅವ್ರ ಏಳಿಗೆ ಆಗ್ಬೇಕು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿರೋದಾಗಿದೆ. ಹಾಗಾಗಿ ಇಲ್ಲಿ ಬಸವ ತತ್ವ ಅಥವಾ ಬಸವ ಸಂಸ್ಕೃತಿ ಅಂತಂದ್ರೆ ಮುಖ್ಯವಾಗಿ ಈ ಒಂದು ಜೀವಂತ ಬಸವಗಳನ್ನ ಉಳಿಸಿ ಬೆಳೆಸಬೇಕು ಅಂತ. ಆಧುನಿಕ ಯುಗದಲ್ಲಿನೂ ಕೂಡ ಏನಾಗುತ್ತೆ, ಇವತ್ತು ವಿಜ್ಞಾನ ಇವತ್ತು ಸ್ಪಷ್ಟಪಡಿಸ್ತಾ ಇರುವಂತದ್ದು, ಈ ಒಂದು ಜೀವಂತ ನಂದಿಗಳು ಅಥವಾ ಬಸವಣ್ಣಗಳು ಉಳಿದ್ರೆ ಮಾತ್ರ ಏನಾಗುತ್ತೆ, ಈ ಬಸವ ತತ್ವ ಉಳಿತದೆ ಅನ್ನುವಂಥದ್ದು ಅಷ್ಟೇ ನಿಖರವಾಗಿ ತಿಳಿಸ್ತಾ ಇರುವಂತದ್ದು. ಹಾಗಿದ್ರೆ ಇಂಥ ಒಂದು ವೈಜ್ಞಾನಿಕ ತತ್ವವನ್ನ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಜಗತ್ತಿನಾದ್ಯಂತ ಪಸರಿಸೋಕೆ ಅವ್ರು ಪ್ರಯತ್ನ ಮಾಡಿರುವಂತದ್ದಿದೆ. ಅದಕ್ಕಾಗಿನೇ ಬಸವಣ್ಣವ್ರನ್ನ ನಾವು ವಿಶ್ವಗುರು ಅಂತೇಳಿ ನಾವು ಕರಿತಾ ಇದೀವಿ. ಹಾಗಿದ್ರೆ ಇದು ಬಸವ ತತ್ವ ಅನ್ನುವಂಥದ್ದು ಇದು ವಿಶ್ವ ತತ್ವ, ನಿಸರ್ಗದ ತತ್ವ, ಈ ಪ್ರಕೃತಿಯ ತತ್ವ. ಹಾಗಿದ್ರೆ ಇವತ್ತು ಯಾರು ಈ ಪ್ರಕೃತಿ ತತ್ವದೊಂದಿಗೆ ಈ ಬಸವ ತತ್ವದೊಂದಿಗೆ ಮುನ್ನಡೆಯಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗೆಲ್ಲ ಜೋಡೆತ್ತಿನ ಕೃಷಿಕರಿಗೆ, ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಭವಿಷ್ಯ ಇದ್ದೇ ಇದೆ ಅಂತ. ಅದೇ ರೀತಿ ಯಾರು ಈ ಜೋಡೆತ್ತಿನ ಕೃಷಿಕರ ಸಂಖ್ಯೆಯನ್ನ ತಮ್ಮ ಗ್ರಾಮಗಳಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಮುಖ್ಯವಾಗಿ ರಾಜಕೀಯ ನಾಯಕರಾಗಿರ್ಬೋದು, ಇತರ ಪ್ರಜೆಗಳಾಗಿರ್ಬೋದು, ಇದಕ್ಕೆ ಒಂದು ಬೆಂಬಲವಾಗಿ ನಿಲ್ತಾರೋ ಅವ್ರಿಗೆ ಕೂಡ ಖಂಡಿತವಾಗಿಯೂ ಕೂಡ ಒಳ್ಳೆ ಭವಿಷ್ಯ ಇದೆ ಅಂತ ಅರ್ಥ. ಅದೇ ರೀತಿ ನಾಡಿನ ಎಲ್ಲಾ ಪೂಜ್ಯರು ಕೂಡ ಅವರು ಕೂಡ ಇದಕ್ಕೇನಾದ್ರೂ ಬೆಂಬಲವಾಗಿ ನಿಂತು ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೇ ಆಯ್ತು ಅಂತಂದ್ರೆ ತಿಳ್ಕೊಳ್ರಿ, ಯಾರು ಮಾಡ್ತಾರೋ ಅಂತ. ಯಾಕಂದ್ರೆ ಇವತ್ತು ವಿಜ್ಞಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಿ ಈ ಒಂದು ನಂದಿ ಸಂಪತ್ತನ್ನ ಉಳಿಸ್ಲೇಬೇಕಾಗಿದೆ. ಈ ಮೂಲಕ ನಾವು ಬಸವ ತತ್ವವನ್ನ ಉಳಿಸ್ಬೇಕಾಗಿದೆ. ಈ ಮೂಲಕ ನಾವು ವಿಶ್ವಗುರು ಬಸವಣ್ಣನವರು ಏನಿದು ತತ್ವವನ್ನು 12ನೇ ಶತಮಾನದಲ್ಲಿನೇ ಜಗತ್ತಿನಾದ್ಯಂತ ಪಸರಿಸಬೇಕಂತ ಅದನ್ನ ಇವತ್ತೇನ್ ಮಾಡ್ಬೇಕಾಗಿದೆ ಅಂದ್ರೆ ಮತ್ತೆ ಇದು ಎಲ್ಲಾನು ಕಳ್ಕೊಳ್ತಾ ಇದೀವಿ. ಆದ್ರೆ ಮತ್ತೇನ್ ಮಾಡ್ಬೇಕಾಗಿದೆ, ಪುನಃ ಇದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಏನ್ ಮಾಡ್ಬೇಕಾಗಿದೆ, ಮುನ್ನೆಲೆಗೆ ತರಬೇಕಾಗಿದೆ. ಆ ನಿಟ್ಟಿನ ಒಂದು ವಿಚಾರಗಳನ್ನ ನಾವು ವಿಜಯಪುರದಿಂದ ಬೆಂಗಳೂರುವರೆಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಈ ವಿಚಾರಗಳನ್ನ ಗ್ರಾಮ ಮಟ್ಟದಲ್ಲಿ ತಮ್ಮೊಂದು ಈ ತರ ಜೋಡೆತ್ತಿನ ಕೃಷಿಕರು ಮತ್ತೆ ಇತರ ರೈತರೊಂದಿಗೆ ಚರ್ಚೆ ಮಾಡಿ ಇದನ್ನ ಹಂಚ್ಕೋತ ಹೋಗ್ಬೇಕು ಅನ್ನುವಂತ ನಮ್ಮ ವಿಚಾರ ಇದೆ. ಒಟ್ಟಾರೆಯಾಗಿ ನಮ್ಮದು ಇನ್ನೊಂದು ಹೇಳೋದಾದ್ರೆ, ಈ ಒಂದು ಜೋಡೆತ್ತಿನ ಕೃಷಿಕರಿಗೆ ಪ್ರತಿ ತಿಂಗಳು 11,000 ರೂಪಾಯಿ ಏನಾದ್ರೂ ಪ್ರೋತ್ಸಾಹಧನ ಕೊಡುವಂತ ಯೋಜನೆಯನ್ನ ಸರ್ಕಾರ ತಂದದ್ದೇ ಆದ್ರೆ ಖಂಡಿತವಾಗಿನೂ ಈ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಆಗಕ್ ಸಾಧ್ಯತೆ ಇದೆ. ಇವತ್ತು ತಮ್ಮ ಗ್ರಾಮದಲ್ಲಿ ಉಣ್ಣಿಬಾಯಿ ಗ್ರಾಮದಲ್ಲಿ 16 ಜೋಡಿ ಏನೋ ಅದಾವ ಅಂತ ಹೇಳಿದ್ರಿ ತಾವು. ಹಾಗಿದ್ರೆ ಈಗ ಅವ್ರು ಇನ್ನೊಬ್ರು ಕಟ್ಟಬೇಕಾಗಿತ್ತು ಎತ್ತುಗಳು ಅಂತಂದ್ರ ಅದು ಏನಾದ್ರೂ ಯೋಜನೆ ಬಂತು ಅಂದ್ರೆ ಕಟ್ಟಕ್ ಆಗತ್ತೇನು ಇನ್ನೊಬ್ರು. ಆ ನಿಟ್ಟಿನಲ್ಲಿ ಬಸವ ತತ್ವವನ್ನು ಉಳಿಸಿ ಬೆಳೆಸಕ್ ಸಾಧ್ಯತೆ ಇದೆ ಅನ್ನುವಂತ. ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಕೆಲವು ಮೂಲ ದಾಖಲೆಗಳು ಸಿಕ್ಕಿವೆ. ಅವು ಬಸವ ತತ್ವದ ವೈಜ್ಞಾನಿಕ ಚಿಂತನೆ ಬಗ್ಗೆ ಮಾತಾಡ್ತವೆ. ಹೌದು, ಅದನ್ನ ತೈಲ ತತ್ವ ಅಂತ ಇನ್ನೊಂದು ವ್ಯವಸ್ಥೆ ಜೊತೆ ಹೋಲಿಕೆ ಮಾಡಿರೋದು ಕೂಡ ಇದೆ. ಕರೆಕ್ಟ್. ಈ ಮಾಹಿತಿ ಬಂದಿರೋದು ಆಕ್ಚುಲಿ ಒಂದು ಪಾದಯಾತ್ರೆ ಹಿನ್ನೆಲೆಯಲ್ಲಿ. ನಂದಿ ಕೃಷಿ ಅಂದ್ರೆ ಎತ್ತುಗಳನ್ನು ಬಳಸಿ ಮಾಡೋ ಕೃಷಿ ಇದೆಯಲ್ಲ, ಅದಕ್ಕೆ ಬೆಂಬಲ ಕೇಳಿ ವಿಜಯಪುರದಿಂದ ಬೆಂಗಳೂರಿಗೆ ಆಗಸ್ಟ್ 23, 2025ರಿಂದ ಶುರುವಾಗೋ ಪ್ಲಾನ್ ಇದೆಯಂತೆ. ಹೌದು. ಸೊ ಈ ಮೂಲಗಳ ಮುಖ್ಯ ಉದ್ದೇಶ ಏನು ಅಂದ್ರೆ ಈ ಎರಡೂ ತತ್ವಗಳು, ಬಸವ ತತ್ವ ಮತ್ತು ತೈಲ ತತ್ವ, ಇವುಗಳ ನಡುವಿನ ವ್ಯತ್ಯಾಸಗಳನ್ನ ಹೇಳೋದು ಮತ್ತೆ ಅವು ಸಮಾಜ, ಸಂಪನ್ಮೂಲ, ಸಂಸ್ಕೃತಿ ಮೇಲೆ ಏನು ಪರಿಣಾಮ ಬೀರಬಹುದು ಅಂತ ಹೇಳೋದು. ಇಲ್ಲಿ ತೈಲ ತತ್ವ ಅಂದ್ರೆ ಏನು ಅಂತ ಸ್ಪಷ್ಟಪಡಿಸ್ಬಿಡೋಣ. ಮೂಲಭೂತವಾಗಿ ಪೆಟ್ರೋಲಿಯಂ ಆಧಾರಿತ ಶಕ್ತಿ ಅಲ್ವಾ? ಹೌದು, ಪೆಟ್ರೋಲಿಯಂ ಶಕ್ತಿ ಮತ್ತೆ ಆಧುನಿಕ ಕೈಗಾರಿಕಾ ಕೃಷಿ ಪದ್ಧತಿಗಳು, ಆ ವ್ಯವಸ್ಥೆಯನ್ನೇ ತೈಲ ತತ್ವ ಅಂತ ಇಲ್ಲಿ ಕರೆದಿರೋದು. ಸರಿ. ಹಾಗಾದ್ರೆ ಈ ಮೂಲಗಳ ಕೇಂದ್ರವಾದ ಏನು? ಮುಖ್ಯವಾಗಿ ಏನ್ ಹೇಳ್ತಾ ಇದ್ದಾರೆ? ಅವ್ರು ಹೇಳೋದು ಎತ್ತುಗಳನ್ನ ಬಳಸಿ ಕೃಷಿ ಮಾಡೋ ನಂದಿ ಕೃಷಿಕರು ಇದಾರಲ್ಲ, ಅವರೇ ಬಸವ ತತ್ವದ ಅಡಿಪಾಯ ಅಂತ. ಓಹೋ. ಮತ್ತೆ ಇದು ಸಮಾಜದ ಒಳಿತಿಗೆ ಒಳ್ಳೆಯದು, ಇದನ್ನ ಆಧುನಿಕ ವಿಜ್ಞಾನ ಕೂಡ ಒಪ್ಪುತ್ತೆ ಅಂತ ಪ್ರತಿಪಾದಿಸ್ತಾರೆ. ಇದು ಕುತೂಹಲ ಕೆರಳಿಸುತ್ತೆ. ಅಂದ್ರೆ ಹೇಗೆ ಈ ಹೋಲಿಕೆ ಮಾಡಿದ್ದಾರೆ ಇವೆರಡಕ್ಕೂ? ಖಂಡಿತ. ಮೂಲಗಳು ಸ್ಪಷ್ಟವಾಗಿ ವ್ಯತ್ಯಾಸಗಳನ್ನ ಗುರುತಿಸಿವೆ. ಮೊದಲನೇದಾಗಿ ಶಕ್ತಿಯ ಮೂಲ, ನಂದಿ ವರ್ಸಸ್ ತೈಲ. ಅದೇ. ಆಮೇಲೆ ಸಂಪನ್ಮೂಲ ಬಳಕೆ, ನವೀಕರಿಸಬಹುದಾದ ಸಂಪನ್ಮೂಲ ಬಸವ ತತ್ವದಲ್ಲಿ, ನವೀಕರಿಸಲಾಗದ ಸಂಪನ್ಮೂಲ ತೈಲ ತತ್ವದಲ್ಲಿ ಅಂತ. ಓಕೆ. ಅಧಿಕಾರ ಮತ್ತು ಸಂಪತ್ತು ಹೇಗೆ ಹಂಚಿಕೆಯಾಗಿದೆ ಅನ್ನೋದು ಕೂಡ ವಿಕೇಂದ್ರೀಕೃತ ಮತ್ತು ಕೇಂದ್ರೀಕೃತ.
ಅಂದ್ರೆ ಒಂದು ಕಡೆ ಅಧಿಕಾರ ಹಂಚೋಗಿರುತ್ತೆ, ಇನ್ನೊಂದು ಕಡೆ ಒಂದೇ ಕಡೆ ಸೇರಿರುತ್ತೆ ಅಂತ. ನಿಖರವಾಗಿ. ಆಮೇಲೆ ಅವಲಂಬನೆ ವಿಷಯದಲ್ಲಿ ಸ್ವಾವಲಂಬಿ ವರ್ಸಸ್ ಪರಾವಲಂಬಿ. ಸರಿ. ಕೊನೆಯದಾಗಿ ಸಮಾಜದ ಆರೋಗ್ಯ. ಒಂದು ಆರೋಗ್ಯಯುತ ಸಮಾಜ, ಇನ್ನೊಂದು ರೋಗಗ್ರಸ್ತ ಸಮಾಜ ಅಂತ ಹೋಲಿಸಿದ್ದಾರೆ. ಅಬ್ಬಾ, ಹಾಗಾದ್ರೆ ಇದು ಬರೀ ಕೃಷಿ ವಿಧಾನದ ಆಯ್ಕೆ ಅಷ್ಟೇ ಅಲ್ಲ, ಇದೊಂದು ಸಂಪೂರ್ಣ ಜೀವನ ದೃಷ್ಟಿಕೋನಗಳ ನಡುವಿನ ಆಯ್ಕೆಯನ್ನು ಹಾಗೆ ಕಾಣಿಸ್ತಿದೆ. ಹೌದು. ಮತ್ತೆ ಈ ದಾಖಲೆಗಳಿದೆಯಲ್ಲ, ಬಸವಣ್ಣನವರ ಕಾಯಕ ಮತ್ತು ಸಮಾನತೆಯ ತತ್ವಗಳನ್ನ ನಂದಿ ಕೃಷಿಯ ಸ್ವಾವಲಂಬನೆ ಮತ್ತು ವಿಕೇಂದ್ರೀಕೃತ ಸ್ವರೂಪಕ್ಕೆ ಲಿಂಕ್ ಮಾಡ್ತವೆ. ಓ, ಹಾಗಾಗಿನೇ ಅವರು ಸರ್ಕಾರಕ್ಕೆ ಕೆಲವು ಬೇಡಿಕೆಗಳನ್ನ ಇಟ್ಟಿರೋದು. ಅದೇ ಕಾರಣಕ್ಕೆ ಕೆಲವು ನಿರ್ದಿಷ್ಟ ನೀತಿಗಳನ್ನ ಜಾರಿಗೆ ತನ್ನಿ ಅಂತ ಒತ್ತಾಯ ಮಾಡೋ ಪ್ರಸ್ತಾಪ ಇದೆ. ಯಾವ ತರದ ನೀತಿಗಳು? ಏನ್ ಕೇಳ್ತಿದ್ದಾರೆ? ಮುಖ್ಯವಾಗಿ 3 ಬೇಡಿಕೆಗಳನ್ನ ನೋಡಬಹುದು. ಒಂದು, ನಂದಿ ಕೃಷಿಕರಿಗಾಗಿ ಮುಂದಿನ 10 ವರ್ಷಗಳ ಕಾಲ ರಾಜ್ಯ ಬಜೆಟ್ನ 10% ಮೀಸಲಿಡಬೇಕು ಅಂತ. 10%? ಓಕೆ. ಎರಡನೇದು, ಪ್ರತಿ ಜೋಡಿ ಎತ್ತುಗಳನ್ನ ಸಾಕಾಣಿಕೆ ಮಾಡೋಕೆ ತಿಂಗಳಿಗೆ 11,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅಂತ. 11,000 ಪ್ರತಿ ತಿಂಗಳು? ಹೌದು. ಮೂರನೇದು, ಮಣ್ಣು ಉಳಿಸಿ ಅಭಿಯಾನ ಇದೆಯಲ್ಲ, ಅದರ ಅಂಶಗಳನ್ನ ಸರಿಯಾಗಿ ಜಾರಿಗೊಳಿಸಬೇಕು ಅಂತ. ಗಮನಿಸಬೇಕಾದ ಅಂಶ ಅಂದ್ರೆ ಈ ನೀತಿಗಳನ್ನ ನೇರವಾಗಿ ಬಸವ ಸಂಸ್ಕೃತಿಯ ರಕ್ಷಣೆಗೆ ಜೋಡಿಸಿದ್ದಾರೆ ಅಲ್ವಾ? ನೀರು, ಆಹಾರ, ಬೆಳೆ ವೈವಿಧ್ಯತೆ, ಜೀವ ವೈವಿಧ್ಯತೆ, ದೇಸಿ ಹಸುಗಳು, ಕೂಡು ಕುಟುಂಬ, ಸಂಸ್ಕೃತಿ, ಉದ್ಯೋಗ. ಓಕೆ. ಅಷ್ಟೇ ಅಲ್ಲ, ಸಂವಿಧಾನ, ಧರ್ಮ ಇವೆಲ್ಲ ಸಂರಕ್ಷಣೆ ಆಗ್ತವೆ ಅಂತ ಹೇಳಲಾಗಿದೆ. ಸಂರಕ್ಷಣೆ, ಸರಿ. ಇದಕ್ಕೆ ವಿರುದ್ಧವಾಗಿ ತೈಲ ತತ್ವದಲ್ಲಿ, ಅಂದ್ರೆ ಈಗಿನ ಪೆಟ್ರೋಲಿಯಂ ಆಧಾರಿತ ಪದ್ಧತಿಯಲ್ಲಿ ಇವೆಲ್ಲವೂ ನಾಶ ಆಗ್ತವೆ ಅಂತ ವಾದ ಮಾಡಲಾಗಿದೆ. ಅಂದ್ರೆ ಇವರ ಪ್ರಕಾರ ಸಾಂಪ್ರದಾಯಿಕ ಕೃಷಿಯನ್ನ ಬೆಂಬಲಿಸೋದು ಕೇವಲ ಆರ್ಥಿಕ ಅಥವಾ ಪರಿಸರದ ಪ್ರಶ್ನೆ ಅಲ್ಲ. ಖಂಡಿತ ಅಲ್ಲ. ಅದು ನಮ್ಮ ಸಮಾಜದ ರಚನೆ, ನಮ್ಮ ಸಾಂವಿಧಾನಿಕ ಮೌಲ್ಯಗಳು, ಇವುಗಳ ರಕ್ಷಣೆಗೆ ಸಂಬಂಧಿಸಿದ್ದು ಅಂತ ಹೇಳ್ತಿದ್ದಾರೆ. ಹೌದು, ಇದು ತುಂಬಾ ಆಳವಾದ ಮಾತು. ಮತ್ತೆ ಈ ವಾದಕ್ಕೆ ಇನ್ನೊಂದು ಸಾಂಸ್ಕೃತಿಕ ಆಯಾಮ ಕೂಡ ಕೊಡ್ತಾರೆ ಗೊತ್ತಾ? ಹೇಗೆ? ಭಾರತೀಯ ಸಮಾಜದಲ್ಲಿ ನಂದಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ತೋರ್ಸೋಕೆ ಉದಾಹರಣೆಗಳನ್ನ ಕೊಡ್ತಾರೆ. ಓ ಹೌದಾ? ಯಾವ ತರಹದ ಉದಾಹರಣೆಗಳು? ನಮ್ಮ ಸಂವಿಧಾನದ ಮೊದಲ ಪುಟದ ಮೇಲೆ ಒಂದು ಮುದ್ರೆ ಇದೆಯಲ್ಲ? ಹೌದು, ಅಶೋಕ ಸ್ತಂಭದ ಕೆಳಗೆ. ಅದರಲ್ಲಿ ನಂದಿ ಇದೆ ಅಂತಾರೆ. ಕೆಲವು ರಾಜಕೀಯ ಪಕ್ಷಗಳ ಚಿಹ್ನೆಗಳು ಈಗಿಲ್ದಿದ್ರೂ ಹಿಂದೆ ಇದ್ವೋ. ಮೊನ್ನೆ ಸುದ್ದಿಯಲ್ಲಿದ್ದ ಸೆಂಗೋಲ್, ಆ ರಾಜದಂಡದ ಮೇಲೆ ನಂದಿ ಇದೆ. ಕೆಲವು ಯೂನಿವರ್ಸಿಟಿಗಳ ಲಾಂಛನಗಳಲ್ಲಿ ನೋಡಬಹುದು. ಹೌದು ಹೌದು. ಮನೆ ಪೂಜೆಗಳಲ್ಲಿ ಬಸವಣ್ಣನವರ ವಚನಗಳ ಅಂಕಿತನಾಮ ಕೂಡಲ ಸಂಗಮ ದೇವ ಅನ್ನೋದ್ರಲ್ಲಿರೋ ನಂದಿ ಉಲ್ಲೇಖ. ದೇವಸ್ಥಾನಗಳಲ್ಲಿ, ಹಬ್ಬಗಳಲ್ಲಿ ಹೀಗೆ ಹಲವು ಕಡೆ ನಂದಿಯ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸ್ತಾರೆ. ಓಕೆ, ಹಾಗಾದ್ರೆ ಈ ಎಲ್ಲಾ ಉದಾಹರಣೆಗಳನ್ನ ಯಾಕೆ ಕೊಡ್ತಿದ್ದಾರೆ? ನಂದಿ ಕೃಷಿ ಅನ್ನೋದು ಬರೀ ವ್ಯವಸಾಯ ಅಲ್ಲ, ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಅಂತ ಹೇಳೋಕ್ನಾ? ಖಚಿತವಾಗಿ ಅದನ್ನೇ ಬಲಪಡಿಸೋಕೆ ಪ್ರಯತ್ನಿಸ್ತಿದ್ದಾರೆ. ಕೃಷಿ ಪದ್ಧತಿ ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯ ಜೊತೆ ಬೆರೆತ್ ಹೋಗಿದೆ ಅನ್ನೋದು ಅವರ ವಾದ. ಸರಿ. ನಂದಿ ಕೃಷಿ ತಂತ್ರಜ್ಞಾನವನ್ನ ನಾವು ಪ್ರೋತ್ಸಾಹಿಸಿದ್ರೆ ನಮಗೆ ಒಳ್ಳೆ ಸತ್ವಯುತ ವೈವಿಧ್ಯಮಯ ಆಹಾರ ಉತ್ಪನ್ನಗಳು ಸಿಗುತ್ತೆ. ಜೊತೆಗೆ ಬಯೋಗ್ಯಾಸ್ ಉತ್ಪಾದನೆ ಮಾಡಬಹುದು. ಇದರಿಂದ ಹಳ್ಳಿಗಳು ಸ್ವಾವಲಂಬಿಯಾಗ್ತವೆ ಮತ್ತು ಅಂತಿಮವಾಗಿ ರಾಷ್ಟ್ರವೇ ಸ್ವಾವಲಂಬಿ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಓಕೆ, ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ನಾವು ಮುಖ್ಯವಾಗಿ ಗಮನಿಸಿದ್ದು ಏನು ಅಂದ್ರೆ, ಈಗಿನ ತೈಲ ತತ್ವ ಆಧಾರಿತ ವ್ಯವಸ್ಥೆಗೆ ಒಂದು ಪರ್ಯಾಯವಾಗಿ ಬಸವ ತತ್ವದ ಜೊತೆ ಸೇರ್ಕೊಂಡಿರೋ ನಂದಿ ಕೃಷಿಯನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಹೌದು, ಇದನ್ನ ವೈಜ್ಞಾನಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಮಹತ್ವದ್ದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಕೆಲವು ನೀತಿಗಳನ್ನ ಸೂಚಿಸಿದ್ದಾರೆ, ಸಾಂಸ್ಕೃತಿಕ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ ಅಂತ ನೋಡಿದ್ವಿ. ಹೌದು, ಇದು ಖಂಡಿತವಾಗಿಯೂ ಒಂದು ದೊಡ್ಡ ಬದಲಾವಣೆಯ ಪ್ರಸ್ತಾಪ. ಈಗಿನ ಸಿಸ್ಟಮ್ನಿಂದ ಈ ಹೇಳಿದ ಮಾಡೆಲ್ಗೆ ಹೋಗೋದು ಎಷ್ಟು ಸರಿ, ಅದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಖಂಡಿತ. ಕೊನೆಯದಾಗಿ ಒಂದು ಆಲೋಚನೆಗೆ ಹಚ್ಚುವ ವಿಷಯ ಅಂದ್ರೆ, ಈ ದಾಖಲೆಗಳು ಹೇಳೋ ಹಾಗೆ ಕೃಷಿ ಪದ್ಧತಿಗಳಿಗೂ ಒಂದು ಸಮಾಜದ ಅಥವಾ ರಾಷ್ಟ್ರದ ಸಂಸ್ಕೃತಿ, ಆಧ್ಯಾತ್ಮಿಕತೆ, ಮೂಲ ಮೌಲ್ಯಗಳಿಗೂ ನಿಜವಾಗ್ಲೂ ಅಷ್ಟು ಆಳವಾದ ಸಂಬಂಧ ಇದೆಯಾ? ಹೌದು. ಈ ಮೂಲಗಳು ಕೊಟ್ಟಿರೋ ಎಲ್ಲಾ ಸಾಂಸ್ಕೃತಿಕ ಚಿಹ್ನೆಗಳನ್ನು ನೋಡಿದ್ರೆ ಅವರ ದೃಷ್ಟಿಕೋನದಲ್ಲಿ ಕೃಷಿ ಪದ್ಧತಿಗಳು ನಮ್ಮ ರಾಷ್ಟ್ರೀಯ ಅಸ್ಮಿತೆಯ ಜೊತೆ ಎಷ್ಟು ಆಳವಾಗಿ ಹೆಣೆದುಕೊಂಡಿವೆ. ಇದು ನೀವು ಯೋಚಿಸಬೇಕಾದ ಒಂದು ಪ್ರಶ್ನೆ ಅನ್ಸುತ್ತೆ.